ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿದೆ ಕಾಡಾನೆಗಳ ಕಾಟ. ಶೋಭಾ ಎಂಬ ಮಹಿಳೆಯ ಬಲಿ ಪಡೆದಿದ್ದಂತಹ ಪ್ರಕರಣ ಏನಿತ್ತು. ಈ ಪ್ರಕರಣ ಸಂಬಂಧ ಸಕಲೇಶಪುರದ ಹೋಗಲಿ ಗ್ರಾಮದಲ್ಲಿ ಮಹಿಳೆಯನ್ನ ಒಂದು ಕಾಡಾನೆ ಬಲಿ ತೆಗೆದುಕೊಂಡಿದ್ದು. ಮೊನ್ನೆಯಷ್ಟೇ ಒಂದು ಪ್ರಕರಣ ನಡೆದಿತ್ತು. ಈ ಬಲಿ ಪಡೆದಿದ್ದ ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಈಗ ಸಜ್ಜಾಗಿದೆ. ಕಾಡಾನೆ ಸೆರೆ ಹಿಡಿಯೋದಕ್ಕೆ 5 ಸಾಕಾನೆಗಳ ಟೀಮ್ ಅನ್ನ ಸಜ್ಜು ಮಾಡಿಕೊಂಡಿದೆ ಅರಣ್ಯ ಇಲಾಖೆ. ದುಬಾರೆ ಆನೆ ಕ್ಯಾಂಪ್ನಿಂದ ಪುಂಡಾನೆಯನ್ನ ಸೆರೆ ಹಿಡಿಯೋದಕ್ಕೆ ಈಗ ಹರ್ಷವರ್ಧನ್ ಟೀಮ್ ಎಂಟ್ರಿ ಕೊಟ್ಟಿದೆ. ಸರ್ಕಾರದಿಂದ ಈಗಾಗಲೇ 1 ಆನೆಯನ್ನ ಹಿಡಿಯೋದಕ್ಕೆ ಅನುಮತಿ ಕೊಡಲಾಗಿದೆ. ಆನೆ ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗ್ತಾ ಇದೆ. ಪುಂಡಾನೆ ಟ್ರ್ಯಾಕ್ ಈ ವರ್ಷದ ಮೊದಲ ಕಾರ್ಯಾಚರಣೆ ಸಕಲೇಶಪುರ ತಾಲೂಕಿನಿಂದ ಆರಂಭವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿದೆ. ಆನೆಗಳನ್ನ ಹಿಡಿಲಿಕ್ಕೆ ಈಗಾಗಲೇ ದುಬಾರೆಯಿಂದ 5 ಸಾಕಾನೆಗಳನ್ನು ಕರೆತಂದಿದ್ದಾರೆ ಅರಣ್ಯ ಇಲಾಖೆಯವರು. ಇವತ್ತಿನಿಂದ ಕಾರ್ಯಾಚರಣೆ ಆರಂಭವಾಗುತ್ತೆ ಅನ್ನುವ ಮೊದಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2026ರ ಮೊದಲನೇ ಕಾರ್ಯಾಚರಣೆ ಅಂದರೆ ಮೊದಲ ವರ್ಷದ ಮೊದಲ ಕಾರ್ಯಾಚರಣೆ. ಈಗಾಗಲೇ ಶೋಭಾ ಎಂಬುವ ಮಹಿಳೆಯನ್ನು ಕೂಡ ಬಲಿ ಪಡೆದಿದೆ. ಆನೆಯನ್ನು ಹಿಡಿಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ACF ಅವರು ಇದ್ದಾರೆ. ACF ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಆನೆಗಳನ್ನ ಕರೆತಂದಿರಿ, ಸಾಕಾನೆಗಳನ್ನ 5 ಆನೆಗಳನ್ನ ಕರೆತಂದಿರಿ. ಸರ್, ಕಾರ್ಯಾಚರಣೆ ಎಲ್ಲಿಂದ ಆರಂಭವಾಗುತ್ತೆ, ಯಾವಾಗ ಆರಂಭವಾಗುತ್ತೆ ಸರ್? ಏನು, ಈಗ ಶೋಭಾ ಅನ್ನೋ ಮಹಿಳೆ ಮೃತಪಟ್ಟಿದ್ರು. ಆ ಆನೆ ನಿನ್ನೆ ಉದಯವಾರ ಭಾಗದಲ್ಲಿತ್ತು. ಈಗ ನಮ್ಮ ಟ್ರ್ಯಾಕಿಂಗ್ ಟೀಮ್ ಆಲ್ರೆಡಿ ಫೀಲ್ಡಲ್ಲಿದ್ದಾರೆ, ಆನೆನ ಹುಡುಕ್ತಾ ಇದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಕಾಡಾನೆ ಸಕಲೇಶಪುರ ತಾಲೂಕಿಂದ ರೋಡ್ನ ಕ್ರಾಸ್ ಮಾಡಿ ಬೇಲೂರು ತಾಲೂಕು ವ್ಯಾಪ್ತಿಲಿ ಇದೆ ಅಂತ ಮಾಹಿತಿ ಬಂದಿದೆ. ಈಗ ಆನೆ ಎಲ್ಲಿ ಸಿಗುತ್ತೆ, ಬೇಲೂರು ತಾಲೂಕಲ್ಲಿ ಸಿಕ್ಕಿದ್ರೆ ಬೇಲೂರು ಅಥವಾ ಸಕಲೇಶಪುರ ಭಾಗದಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ನಾವೀಗ ಕಾರ್ಯಾಚರಣೆ ಮಾಡ್ತೀವಿ. ಸರಿ, ಅಂದರೆ ಶೋಭಾ ಎಂಬುವ ಮಹಿಳೆಯನ್ನು ಕೂಡ ಕಾಡಾನೆ ಬಲಿ ಪಡೆದಿತ್ತು. ಆ ಆನೆಗೆ ಮಾತ್ರ ಹಿಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇನ್ನು ಕಾರ್ಯಾಚರಣೆ ಮುಂದುವರಿಯುತ್ತಂತ? ಇಲ್ಲ, ಒಂದು ಆನೆ ಏನೀಗ ಮಹಿಳೆ ಮೃತಪಟ್ಟಿದ್ರು ಅದೇ ಕಾಡಾನೆ ಹಿಡಿಯೋದಕ್ಕೆ ಮಾತ್ರ ಪರ್ಮಿಷನ್ ಬಂದಿದೆ. ಅದೇ ಕಾಡಾನೆನ ನಾವು ಸೆರೆ ಹಿಡಿತೀವಿ. ಸರಿ, ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತಾ ಏನಾದರೂ ಅಂದರೆ ಮತ್ತೆ ಸರ್ಕಾರ ಪರ್ಮಿಷನ್ ಕೊಡುತ್ತಾ? ಯಾಕಂದರೆ ಸಾಕಷ್ಟು ಕೂಗು ಕೇಳಿ ಬರ್ತದೆ. ಇಲ್ಲಿ ಪ್ರತಿಭಟನಾಕಾರರಿರ್ಬೋದು, ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಎಲ್ಲರಿಂದಲೂ ಸಾಕಷ್ಟು ಪ್ರತಿರೋಧ ವ್ಯಕ್ತವಾಗಿದೆ. ಏನು ಶೋಭಾ ಅನ್ನೋರ ಮಹಿಳೆ, ಅಂದರೆ ಆ ಮಹಿಳೆ ಆನೆಗೆ ಬಲಿಯಾಗಿದ್ದರು, ಅವತ್ತಿನ ದಿನದಿಂದಲೂ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಸರ್. ಈಗ ಸದ್ಯಕ್ಕೆ ನಮಗೆ 14ನೇ ತಾರೀಕು ಶೋಭಾ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರಲ್ಲ, ಆ ಕಾಡಾನೆ ಯಾವ ಕಾಡಾನೆಯಿಂದ ಮೃತಪಟ್ಟಿದ್ದಾರೆ ಆ ಕಾಡಾನೆ ಸೆರೆ ಹಿಡಿಯೋದಕ್ಕೆ ಮಾತ್ರ ಅನುಮತಿ ದೊರೆತಿದೆ. ಈ ಕಾಡಾನೆ ಸೆರೆ ಹಿಡಿದ ತಕ್ಷಣವೇ ನಮ್ಮ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರೊಂದಿಗೆ ಚರ್ಚಿಸಿ ಅವರು ಹೇಗೆ ನಿರ್ದೇಶನಗಳನ್ನ ಕೊಡ್ತಾರೆ ಅದ್ರ ಪ್ರಕಾರವಾಗಿ ಕಾರ್ಯಾಚರಣೆ ಮುಂದುವರಿಸ್ತೇವೆ. ಇದಿಷ್ಟು ACF ಅವರು ಕೂಡ ಈಗಾಗಲೇ ಹೇಳುವಂಥ ಮಾತು. ಶೋಭಾ ಎಂಬುವ ಮಹಿಳೆಯನ್ನು ಬಲಿ ಪಡೆದಂಥ ಆನೆಯನ್ನು ಹಿಡಿಲಿಕ್ಕೆ ಸರ್ಕಾರ ಈಗಾಗಲೇ ಅನುಮತಿ ಕೊಟ್ಟಿದೆ. ಆ ಅನುಮತಿಯಿಂದ ನಾವು ಕಾರ್ಯಾಚರಣೆಯನ್ನು ಆರಂಭ ಮಾಡ್ತೀವಿ. ಜೊತೆಗೆ ಅಕಸ್ಮಾತ್ ಏನಾದರೂ ಮತ್ತೆ ಮುಂದುವರೆದ್ರೆ ಸರ್ಕಾರದ ನಿರ್ದೇಶನದಂತೆ ಕಾರ್ಯಾಚರಣೆಗೆ ಇಳಿತೀವಿ ಅನ್ನುವ ಮೊದಲ ಮಾಹಿತಿಯನ್ನು TV5ಗೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.